ಮೈ ಚಾನಲ್. ಹೆಂಗಿದ್ದೀರಾ ನೀವು? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿರಬೇಕು ಅಂತ ಬಯಸ್ತೀನಿ. ಯಾರಿಗೆಲ್ಲ ಸ್ವಲ್ಪ ದೂರ ನಡ್ಕೊಂಡು ಹೋದರೆ ಮೊಣಕಾಲು ನೋವು ಮತ್ತು ಮೆಟ್ಲು ಹತ್ತಬೇಕಾದ್ರೆ ಮೊಣಕಾಲಲ್ಲಿ ಕಟ್ ಅಂತ ಶಬ್ದ ಬರ್ತಿರುತ್ತೆ, ಅಂಥವರು ಡಾಕ್ಟ್ರ್ ಹತ್ರ ಹೋದ ತಕ್ಷಣ ಮೊಣಕಾಲು ಸೌದಿದ್ದಾವೆ ಮತ್ತು ಮೊಣಕಾಲು ಹತ್ರ ಇರೋ ಗುಜ್ಜು ಕರಗಿದೆ ಅಂತ ಹೇಳ್ತಾರೆ. ಇವತ್ತು ನಾನು ನಿಮ್ಗೊಂದು ಒಳ್ಳೆ ಟಿಪ್ಸ್ ಹೇಳ್ತಾ ಇದ್ದೀನಿ. ನೀವು ಅದನ್ನ ಫಾಲೋ ಮಾಡಿದ್ದೀರಾ ಅಂತಂದರೆ 2 ರಿಂದ 3 ತಿಂಗಳೊಳಗಡೆ ನಿಮಗೆ ಕಂಪ್ಲೀಟಾಗಿ ಇದು ಕ್ಯೂರ್ ಆಗೋಗುತ್ತೆ. ಅಷ್ಟು ತುಂಬ ಸಿಂಪಲ್ಲು ಮತ್ತು ಕೈಗೆ ಸಿಗುವಂತಹ ತರಕಾರಿಯಿಂದಲೇ ಇದನ್ನು ನೀವು ಪ್ರಿಪೇರ್ ಮಾಡ್ಕೊಳ್ಬಹುದು. ಏನಿಲ್ಲ, ತುಂಬ ಈಸಿಯಾಗಿ ನಮಗೆ ದಿನಾಲೂ ಮಾರ್ಕೆಟಲ್ಲಿ ಬೆಂಡೆಕಾಯಿ ಸಿಗುತ್ತಲ್ಲ, ಬೆಂಡೆಕಾಯಿನ ತಗೊಂಡು ಬಂದು ನಮಗೆ ಎಷ್ಟು ಬೇಕು ಒಂದು 3 ಅಥವಾ 4 ಬೆಂಡೆಕಾಯಿನ ಚೆನ್ನಾಗಿ ತೊಳೆದ್ಬಿಟ್ಟು ಸಂಜೆ ಒಂದು 300 ಅಥವಾ 350 ನೀರಿಗೆ ಅದನ್ನ ಸಣ್ಣಗೆ ಕಟ್ ಮಾಡಿ ಅದನ್ನು ನೆನೆ ಹಾಕ್ಕೊಳ್ರಿ. ನೆನೆ ಹಾಕ್ಕೊಂಡು ಮಾರನೇ ದಿನ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಈ ನೀರನ್ನು ಕುಡಿಬೇಕು. ನಿಮಗೆ ಬೇಕಂದರೆ ಬೆಂಡೆಕಾಯಿ ಸಮೇತ ತಿನ್ಕಂತಲೇ ನೀರು ಕುಡಿಬೋದು. ಇಲ್ಲ ನಮಗೆ ಬೆಂಡೆಕಾಯಿ ತಿನ್ನೋಕ್ಕಾಗಲ್ಲ, ಬರೀ ನೀರಷ್ಟೇ ತಗೊಂತೀವಿ ಅಂದರೂ ಕೂಡ ನಡೆಯುತ್ತೆ. ಇವತ್ತೇನು ಅಡುಗೆ ಮಾಡೋ ತೋರಿಸೋಬಿಟ್ಟು ನಿಮ್ಗೊಂದು ಒಳ್ಳೆ ಟಿಪ್ಸ್ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀರಾ? ಇದಕ್ಕೆ ರಿಲೇಟೆಡ್ ಆಗಿರೋ ನಿಮ್ಗೆ ಇವತ್ತು ಅಡುಗೆ ತೋರಿಸ್ತಾ ಇದ್ದೀನಿ. ಕೆಲವರಿಗೆ ಬೆಂಡೆಕಾಯಿ ತಿನ್ನೋದಕ್ಕೆ ಸ್ವಲ್ಪ ಕಷ್ಟ ಅಂದ್ಕೊಳ್ತಾರೆ. ಯಾಕೆ ಅಂತಂದರೆ ಅದರಲ್ಲಿ ಲೋಳೆ ಬರ್ತಾ ಇರುತ್ತಲ್ಲ, ಅದಕ್ಕೆ ಕೆಲವರು ಇಷ್ಟಪಡೋದಿಲ್ಲ ಅದನ್ನು. ಇವತ್ತು ನಾನು ತೋರಿಸೋ ಪ್ರಕಾರ ನೀವು ಮಾಡಿದ್ದೀರಾ ಅಂತಂದರೆ ಬೆಂಡೆಕಾಯಿ ಒಂದು ಸ್ವಲ್ಪನೂ ಕೂಡ ಲೋಳೆ ಬರೋದಿಲ್ಲ, ಅಷ್ಟು ಈಸಿಯಾಗಿ ಹೇಳ್ಕೊಡ್ತೀನಿ. ಬನ್ನಿ ಹಾಗಾದರೆ ಬೆಂಡೆಕಾಯಿ ಹುಳಿನ ಲೋಳೆ ಇಲ್ಲದೆ ರೀತಿಯಲ್ಲಿ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನೋಡ್ಕೊಂಬರೋಣ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ.